ಏ ಕ್ವಾಷ್ಟ ಸೋತಾಳ ಅಲ್ಲಿ ಮಡಗಿ ಸ್ವಾಮಿ ಆಮ್ಯಾಗ ತಿಂತೀನಿ. ಓ ಸೋಪದ ಗೊತ್ತಿಲ್ವ ನಿನಗೆ? ಶಾಬಾಷ್. ಏನ್ ದೇವ್ರು ನಿಮ್ಗೆ ಇಬ್ರು ಇಡ್ರಂತೆ ಹೌದಾ? ಕುಡ್ಕೊಂಡ್ ಬಂದಿದ್ಯೇನೋ? ನಮ್ ಕತ್ತೆ ತೊಳ್ಳಿ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ತರ ಇರ್ತೀನಿ. ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ಬಿಟ್ಟಿದಾರಲ್ಲ 15 ಶಿಫ್ಟ್ ಹೋಗ್ಬೋದು ಅಂತ. ಯಾವ ಡಾಕ್ಟ್ರು? ಡಾಕ್ಟರ್ ವಿಜಯ್ ಮಲ್ಯ. ಭಾಷಾ ತಮ್ಮ ಸ್ನಾನ ಆಗಾಯ್ತು? ಇದು ತಣ್ಣೀರು ಸಮಯ ಬಿಸಿನೀರು ಅಲ್ಲ. ನೆಗಡಿ ಕಮ್ಮಿಗೆ ಬಂದ್ಬಿಡ್ತಾರ ಇಲ್ಲ ಸ್ವೆಟರ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ನೀನೊಬ್ಬ ಕಮ್ಮಿ ಇದೆ ನನ್ಗೆ ಹೇಳಕ್ಕೆ. ಮ್ಯಾನೇಜರ್ ಮಠದಲ್ಲಿರೋ ದೇವಸ್ಥಾನಕ್ಕೆ ಹೆಣ್ಮಕ್ಳು ಬರ್ತಾರೋ? ಅದೆಲ್ಲ ಯಾಕೋ ನಿಂಗೆ ಹೇಳ್ಬೇಕಾ ಏನೋ ನೀನು? ಚೆನ್ನಾಗಿಲ್ದೇ ಇರೋ ಹೆಣ್ಮಕ್ಳೆಲ್ಲ ನನ್ನ ಅಕ್ಕಂಗಿ ಇದ್ದಂಗೆ. ಮಠ ಉದ್ಧಾರವಾಯ್ತು. ಎಲೆಕ್ಷನ್ ಗಿಂತ ಮುಂಚೆ ಗೌಡ್ರು ನಿಮ್ ಮಠಕ್ಕೂ ಬಂದಿದ್ರಂತ ಜ್ಯೋತಿಷ್ಯ ಕೇಳಕ್ಕ. ಹೌದೇ ಬುದ್ಧಿವಂತ ಏನೋ ನೀನು? ಏನೇನೋ ಮಾತಾಡ್ತಿ? ಯಾರು ಹೇಳಿದ್ದು? ಪೂಜಾರಿ ಅವರು. ಜನಾರ್ದನ್ ಪೂಜಾರಿಯನ? ಅವರೆಲ್ಲ ನಮಗ್ ಸಿಗ್ಬೇಕು ಸ್ವಾಮಿ. ನಿಮ್ ಮಠದ ಪೂಜಾರಿ. ಬೇಗ ಸ್ನಾನ ಮಾಡ್ರು. ಅಲ್ಕನ್ ಸ್ವಾಮಿ ಓಡೋದ್ರಲ್ಲ ಸ್ವಾಮಿಗಳು ಅವ್ರ ಹೆಂಡತಿ ಬಸ್ರಿ ಅಂತ ಹೌದ್ರಾ? ಮದ್ವೆ ಆದ್ಮೇಲೆ ಬಸರು ಆಗುತ್ತೆ ಇನ್ನೊಂದು ಆಗುತ್ತೆ. ಅದೆಲ್ಲ ನಿನಗೆ ಯಾಕೋ? ನೀನೇನ್ ತೊಡ್ಲು ಮಾಡ್ಬೇಕೇನೋ? ಅಲ್ಲ ಮದ್ವೆಗ್ ಮುಂಚೆ ಬಸ ಇಲ್ಲಂತೆ ದಿಟ್ವೆ. ಬಡ ಎಲ್ಲ ನೋಡ್ಕೊಂಡ್ರಲ್ಲ ಹೋಗಿ ರೂಮ್ ತಗೊಳ್ಳಿ. ಹಾ ಹೋಗಿ ಹೋಗಿ ಹೋಗಿ. ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲ ಆ ಕಡೆ ಹೋಗಿ. ಇಷ್ಟು ದೊಡ್ಡ ಬೀಗ ಹಾಕ್ಬಿಟ್ಟಿದ್ರಲ್ಲ ಇದೇನ್ ನಿಮ್ ಹೆಂಗಸರು ಪ್ರಸ್ತುತ ರೂಮ್? ಕೀ ಕೊಡಿ ನಾವೇ ನೋಡ್ಕೋತೀವಿ. ಚಿಟ್ಟಷ್ಟು ಬಿಚ್ಚಿ ನೋಡೋ ಆಸೆ ನಮ್ದು. ಹೋಗ್ಲಿ ಕೀನಾದ್ರೂ ತೋರಿಸಿ ಎಷ್ಟು ಉದ್ದ ಇದೆ ನೋಡ್ಕೊಂಡ್ಬಿಡ್ತೀವಿ. ಆ ಪ್ರಧಾನಮಂತ್ರಿಗಳೇ ಬಂದು ಇವ್ರಿಗೆ ಸ್ವಲ್ಪ ತೋರ್ಸ್ಬಿಡಪ್ಪ ಅಂದ್ರೂ ತೋರ್ಸಲ್ಲ. ಕೊರಗಳು ಬಿಡ್ತು ತೋರ್ಸಿ ಬುದ್ಧಿ. ಬೊಚ್ಚು ಕಪಿಗಳ ಹಠ ಮಾಡ್ಬೇಡ ಎಳೆ ಮುದ್ಕ. ತಾತನೇ ತೋರ್ಸಿ ಕೇಳವ್ರೆ ಇರಿ ತಾತನೇ ಕಂಪ್ಲೇಂಟ್ ಮಾಡ್ತೀನಿ. ತಾತನೇ ಹೇಳಿರೋದು ತೋರ್ಸ್ಬೇಡ ಅಂತ ಹೇಳಿ ಅದಕ್ಕೆ ತೋರ್ಸ್ಲಿಲ್ಲ ಗೊತ್ತಾಯ್ತಾ? ತಲೆ ಎಲ್ಲ ಮಾತಾಡ್ತೀರಾ ಕಪಿಗಳ. ಇನ್ಮೇಲೆ 4 ಗಂಟೆಗೆ ಹೇಳ್ಬೇಕು. ಬೇಗ ಹೋಗಿ ಮಲ್ಕೊಳ್ಳಿ ಹೋಗಿ.